ಹಲೋ ಸ್ನೇಹಿತರೆಲ್ಲರೂ ಹೆಂಗದ್ರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದೀನಿ ನೋಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿರಿ, ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಸ್ಟೀಲ್ ಬೌಲು. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ನೆನೆಯಲಿ ಅಂತ ನಾನು ನೀರಿನಲ್ಲಿ ಹಾಕಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಆದ ನಂತರ ನೋಡಿ ಬಿಡಿಯಾಗಿ ಬಿಡ್ಕೊಂಡಿದೆ. ನಂತರ ನೋಡಿರಿ, ಸ್ಟವ್ ಬರ್ನರ್ ಏನಿರುತ್ತಲ್ವ ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, ನೀರಿನಲ್ಲಿ ಪೂರ್ಣವಾಗಿ ಮುಳುಗೋವರೆಗೆ ಇದನ್ನು ಹಾಕಿಡಿ. ಸೊ ನೋಡಿರಿ, ನಾನು ಯಾವ ಥರ ಮುಣಿಸ್ತಾ ಇದ್ದೀನಲ್ವ ಇದನ್ನು ನೀವು ಈ ಥರನೇ ಹಾಕಿಡಬೇಕು. ನಂತರ ನೋಡಿರಿ, ನೆಕ್ಸ್ಟ್ ಸ್ವಲ್ಪ ನೆಂದಿದೆ ಅಂದಾಗ ಒಂದು 5 ನಿಮಿಷ ಬಿಟ್ಟು ನೋಡಿರಿ, ಮೇಲ್ಗಡೆ ನಾನು ಮನೆಯಲ್ಲಿ ಬೆಳೆಸ್ತೀನಲ್ವ ನೀವು ಉಪ್ಪನ್ನ ಹಾಕಿ ಮತ್ತೆ ರಿಟರ್ನ್ ಮಾಡ್ತಾಯಿದ್ದೀನಿ. ನೋಡಿರಿ, ಇದನ್ನು ತಿರುಗಿಡ್ತಾ ಇದ್ದೀನಿ. ಸೊ ಗಾಯ್ಸ್, ಇದು ನೆನೆಯಲ್ಲಿ ಅಷ್ಟರೊಳಗೆ ನೆಕ್ಸ್ಟ್ ಏನಾಗಂತ ನೋಡ್ಕೊಂಬರೋಣ. ನಿಮ್ಮ ಮನೆಯಲ್ಲಿ ಗ್ಯಾಸ್ ತಕ್ಷಣಕ್ಕೆ ಖಾಲಿ ಆಗ್ತಾ ಇದೆಯಾ, ನಿಮಗೆ ಎಂಟಾದರೂ ಅಡುಗೆ ಮಾಡೋದಕ್ಕೆ ಖಾಲಿ ಆಗ್ತಾ ಇದೆಯಾ ಅಂದಾಗ ನೋಡಿರಿ, ಈ ಥರ ನೀವು ಗ್ಯಾಸ್ನ ಎಷ್ಟಿದೆ ಅಂತ ಮೊದಲೇ ಚೆಕ್ ಮಾಡ್ಕೋಬೋದು. ನೋಡಿ, ನಾನು ಸಿಲಿಂಡರ್ ಮೇಲೆ ಈ ಥರ ನೀರನ್ನು ಹಸಿ ಕೈಯಿಂದ ಎಳಿತಾ ಇದ್ದೀನಿ. ನೋಡಿ, ಒಂದು ಉದ್ದಗೆ ಗೆರೆ ಥರ ನೋಡಿ ಎಳೆದ್ಬಿಟ್ಟು ಒಂದು 5 ನಿಮಿಷ ನಂತರ ನಾನು ತೋರಿಸ್ತೇನೆ. ನೋಡಿರಿ, ನಿಮಗೆ ಆ ನೀರು ಏನಿರುತ್ತೆ ಅದು ಗ್ಯಾಸ್ ಎಷ್ಟಿದೆ ಅಷ್ಟು ಇರುತ್ತೆ. ನಂತರ ಗ್ಯಾಸ್ ಇರೋ ಸ್ಪೇಸ್ ಖಾಲಿ ಇರುತ್ತಲ್ವ ನೋಡಿರಿ, ಅದು ಸಿಲಿಂಡರ್ ಹೀರ್ಕೊಂಡು ಬಿಡುತ್ತೆ ಸ್ನೇಹಿತರೆ. ನೋಡಿ, ಗ್ಯಾಸ್ ಎಷ್ಟಿದೆ ನೋಡಿರಿ, ಇನ್ನೂ ಇಷ್ಟು ತೋರಿಸ್ತಾ ಇದೆ. ನೀರದು ಹೀರ್ಕೊಂಡು ಬಿಡೋಲ್ಲ. ಗ್ಯಾಸ್ ಎಷ್ಟು ಖಾಲಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇನ್ನೂ ಇಷ್ಟು ಹಸಿದ ತೇವಾಂಶದಲ್ಲಿ ಗ್ಯಾಸ್ ಇರುತ್ತೆ ಮತ್ತು ನೀರು ಹೀರ್ಕೊಂಡಲ್ಲಿ ಗ್ಯಾಸು ಇರೋದಿಲ್ಲ ಸ್ನೇಹಿತರೆ. ನೋಡಿರಿ, 5 ನಿಮಿಷ ಆಗಿದೆ. ಇದು ಸರಿಯಾಗಿ ನೆಂದಿದೆ. ನೋಡಿರಿ, ನೆಂದಿದೆ. ನಾವು ಸೈಡಲ್ಲಿ ತಗೊಂಡ್ಬಿಡೋಣ ಇದನ್ನು. ಸೊ ನೋಡಿರಿ, ನೀವು ಯಾವ ರೀತಿ ಉಜ್ಜೋದೇ ಬೇಡ. ನೋಡಿ ಯಾವ ರೀತಿ ನೆಂದಿದೆ ಅಂತ. ಸೊ ನೆಕ್ಸ್ಟ್ ನೋಡಿ, ಈ ಥರ ಹುಣಸೆಕಾಯಿ ಇರುತ್ತಲ್ವ, ನಿಮ್ಮಲ್ಲಿ ಹಳೆಯ ಬಾಟಲ್ಗಳಿರ್ತವೆ, ಆ ಬಾಟಲ್ನಲ್ಲಿ ನೀವು ಈ ಹುಣಸೆ ರಸವನ್ನು ಹಾಕಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿರಿ, ಹಾಕಿಡ್ತಾ ಇದ್ದೀನಿ. ಇದನ್ನು ನೀವು ಸೈಡಲ್ಲಿ ಎತ್ತಿಡ್ಕೊಬೇಡಿ. ನಂತರ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಇಷ್ಟ ಆಗಿದೆ. ಇದನ್ನು ನೋಡಿರಿ, ಒಂದು ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ನಾನು ಹೋಲನ್ನ ಹಾಕಿದ್ದೇನೆ. ಒಂದು ಪಿನ್ ಸಹಾಯದಿಂದ ಹೋಲನ್ನ ಹಾಕಿದ್ದೇನೆ. ನೋಡಿರಿ, ನೀವು ಬಾಟಲ್ನಲ್ಲಿ ಹೋಲನ್ನ ಹಾಕ್ಕೋಬೇಕು. ನೋಡಿರಿ, ಹೋಲನ್ನ ಹಾಕೊಂಡ್ಬಿಟ್ಟು ನಾನೇನು ನೆಂದಿತ್ತಲ್ವ ಅದನ್ನು ನೋಡಿರಿ ಯಾವ ರೀತಿ ನಾನು ನೀರನ್ನು ಹಾಕ್ತಾಯಿದ್ದೀನೋ ಅದು ಅದರಲ್ಲಿ ಏನಿರುತ್ತೆ ಕಡ್ಡಿ ಕಸ ಅಂಶವು ಎಲ್ಲವೂ ಪ್ರತಿಯೊಂದು ಹೋಗುತ್ತೆ ಸ್ನೇಹಿತರೆ. ಒಂದು 4-5 ಹೋಲ್ ಹಾಕ್ಕೊಂಡು ನೀವು ಈ ಥರ ಮಾಡ್ಕೋಬೋದು. ಮತ್ತು ಇದನ್ನು ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಈ ಹುಣಸೆಹಣ್ಣಿನ ರಸವನ್ನು ನೀವು ಯಾವಾಗ ಬೇಕಾದರೂ ಬರ್ನರ್ನ ಕ್ಲೀನ್ ಮಾಡ್ಕೋಬೋದು. ನೋಡಿರಿ, ನಾನು ಇನ್ನೂ ಇಷ್ಟಿದೆ ಬರ್ನರ್. ಇದನ್ನು ನಾನು ಸಾಕು ಇಷ್ಟೇ. ಇದನ್ನು ಫ್ರೆಶ್ಶಾಗಿ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ. ನೋಡಿರಿ, ಅದನ್ನು ಏನು ಮಾಡಬೇಕಂತ ಹೇಳಿದ್ನಲ್ವ ಅದು ಹುಣಸೆನ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಜಾಲಿ ಅಥವಾ ನೀವು ಚಹಾವನ್ನು ಸೋಸ್ತಿರಲ್ಲ ತುಂಬಾ ಕಪ್ಪಾಗಿರುತ್ತೆ ಅದು ಕಾಫಿಯ ಸಹಾಯದಿಂದ. ನೋಡಿರಿ, ಈ ಥರ ನೀವು ಹುಣಸೆ ಹಣ್ಣಿನ ಸಹಾಯದಿಂದ ಅದನ್ನು ಸರಿಯಾಗಿ ಉಜ್ಜಿದ್ರೆ ಅದು ವೈಟ್ ಮತ್ತು ಅದರಲ್ಲಿರುವ ಕಪ್ಪಿನ ಅಂಶವು ಎಲ್ಲವೂ ಹೋಗುತ್ತೆ ಸ್ನೇಹಿತರೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಸ್ಟೀಲ್ ಬೌಲು ಅಥವಾ ಸ್ಟೀಲ್ ಇದನ್ನು ಯೂಸ್ ಮಾಡಿದರೆ ನಡೆಯುತ್ತೆ. ಇದನ್ನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಇದು ಕಪ್ಪಾಗಿರೋದಕ್ಕೆ ಹೋಗೋದಕ್ಕೆ ಇದನ್ನು ಯೂಸ್ ಮಾಡಿ. ಇದು ಬಹಳ ವರ್ಷ ಆಗಿತ್ತು, ಹಾಗೆ ಸ್ವಲ್ಪ ತಡ ಆಗಿ ಕ್ಲೀನ್ ಆಗುತ್ತೆ. ನಂತರ ನೋಡಿರಿ, ನಾನು ಒಂದು ಬಕೆಟ್ನ ತೊಗೊಂಡಿದ್ದೇನಲ್ವ ಅದು ತುಂಬಾ ಹಳೇದಾಗಿತ್ತು. ನಾವು ಹುಣಸೆಹಣ್ಣು ರಸವನ್ನು ವೇಸ್ಟ್ ಮಾಡ್ತಾಯಿದ್ದೀವಿ ಬೇಳೆ ಸಾಂಬಾರದು ಮಾಡಿ ಅಂದಾಗ ನೋಡಿರಿ, ಈ ಥರ ಒಂದು ಬಕೆಟ್ಸ್ನಲ್ಲಿ ನಾನು ತೊಗೊಂಡಿರತಕ್ಕಂಥ ಹುಣಸೆಹಣ್ಣು ಹಾಕಿ ನಂತರ ನೋಡಿರಿ ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಹಳೆ ನಿಂಬೆಕಾಯಿ ಇತ್ತು ನಮ್ಮ ಮನೆಯಲ್ಲಿ ಒಣಗಿತ್ತು, ಅದನ್ನು ಹಾಕ್ತಿದ್ದೆ. ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ಒಂದು ದಿನ ಬಿಡಬೇಕಾಗುತ್ತೆ, ನೈಟ್ ಪೂರ್ತಿ. ನಂತರ ನೈಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ. ತುಂಬಾ ಸುಲಭವಾಗಿ ಈ ಸಿಂಪಲ್ ಟಿಪ್ಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.